ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಪ್ ಅಂತೂ ಗೆದ್ದಾಗಿದೆ. ಈಗ ಎಲ್ಲರೂ ಕೂಡ ಕಾಯ್ತಿರೋದು RCB ಟೀಮ್ ಯಾವಾಗ ಬೆಂಗಳೂರಿಗೆ ಬರುತ್ತೆ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೇಜರ್ ಅಪ್ಡೇಟ್. ಈಗ ಅಹಮದಾಬಾದ್ನ ಏರ್ಪೋರ್ಟ್ ನಿಂದ ನಮ್ಮ ಹೆಮ್ಮೆಯ ತಂಡ ಈಗ ಹೊರಡ್ತಾ ಇದೆ. ಆಲ್ರೆಡಿ ಈಗ ಚೆಕಿಂಗ್ ಎಲ್ಲ ಆಗಿ ಈಗ ಇನ್ನೇನು ವಿಮಾನ ಹತ್ತಿ ಹೊರಡುವಂತಹ ಸಂದರ್ಭ, ಟೇಕ್ ಆಫ್ ಆಗುವಂತಹ ಸಂದರ್ಭ. HAL ಏರ್ಪೋರ್ಟ್ಗೆ ಆಗಮಿಸಲಿರುವಂತಹ ಟೀಮ್ ವಿಶೇಷ ವಿಮಾನದ ಮೂಲಕ RCB ತಂಡ HALಗೆ ಬಂದು ಲ್ಯಾಂಡ್ ಆಗುತ್ತೆ. ಸೊ ನಾವೀಗ ದೃಶ್ಯ ತೋರಿಸ್ತಾ ಇದ್ದೀವಿ. ವಿರಾಟ್ ಕೊಹ್ಲಿ ತುಂಬ ರಿಲ್ಯಾಕ್ಸ್ ಆಗಿ, ನಿನ್ನೆ ಇದ್ದಂಥ ಒಂದಷ್ಟು ಟೆನ್ಷನ್ ಇಷ್ಟು ದಿನ ಅದೆಲ್ಲವೂ ಕೂಡ ಈಗ ಕಾಮ್ ಡೌನ್ ಆಗಿದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಒಂದು ಬಾಕಿ ಇತ್ತು ಅವರ ಕೆರಿಯರಲ್ಲಿ, ಅದು ಏನು IPL ಟ್ರೋಫಿ. ಸೊ ಇದೀಗ ವಿರಾಟ್ ಕೊಹ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಟಿಮ್ ಡೇವಿಡ್ ಕೂಡ ಇದ್ದಾರೆ ದೃಶ್ಯದಲ್ಲಿ. ಸೊ ಎಲ್ಲರೂ ಕೂಡ ಈಗ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ತಮ್ಮ ಲಗೇಜ್ ಸಮೇತ ಈಗ ವಿಶೇಷ ವಿಮಾನದತ್ತ ಬರ್ತಿದ್ದಾರೆ. ಸೊ ಅಹಮದಾಬಾದ್ ಏರ್ಪೋರ್ಟ್ನ ದೃಶ್ಯಗಳಿದು. ವಿರಾಟ್ ಕೊಹ್ಲಿ ಅವರ ಪತ್ನಿ ಅನುಷ್ಕಾ ಶರ್ಮಾ ಇಬ್ಬರನ್ನೂ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದು ಹೆಮ್ಮೆಯ ಕ್ಷಣ. ಇಷ್ಟು ವರ್ಷಗಳ ಎದೆಯಲ್ಲಿದ್ದಂಥ ಭಾರ ಈಗ ಇಳಿದಿದೆ. ವಿರಾಟ್ ಕೊಹ್ಲಿ ಈಗ IPL ಚಾಂಪಿಯನ್ ಆಗಿ ಚಾಂಪಿಯನ್ RCB ಟೀಮ್ ಜೊತೆಗೆ ಈಗ ಬರ್ತಿದ್ದಾರೆ. ಅದನ್ನು ಹೇಳೋಕೆ ಖುಷಿ ಆಗುತ್ತೆ, ಚಾಂಪಿಯನ್ RCB ಅಂತ ಹೇಳೋಕ್ಕೆ. ವಿಶೇಷ ವಿಮಾನದಲ್ಲಿ ಈಗ ಬಂದಿರೋದು, ಈಗ ಆಲ್ರೆಡಿ ಹೊರಡ್ತಾ ಇರೋದು. ಅಹಮದಾಬಾದ್ ಏರ್ಪೋರ್ಟ್ನ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ನಿನ್ನೆ ಸಂಭ್ರಮ ಹೇಗಿತ್ತು ಅಂತಂದರೆ, 17 ವರ್ಷಗಳಲ್ಲಿ ಎಷ್ಟೋ ಟೀಮ್ಗಳು ಕಪ್ ಗೆದ್ದಿರ್ಬೋದು, 4 ಗೆದ್ದಿರ್ಬೋದು, 5 ಗೆದ್ದಿರ್ಬೋದು. ಆದರೆ ನಿನ್ನೆಯಷ್ಟು ಸೆಲೆಬ್ರೇಷನ್ ಎಲ್ಲೂ ಕೂಡ ಯಾವ ಸೀಸನ್ನಲ್ಲೂ ಕೂಡ ಇರಲಿಲ್ಲ. ನಾವೀಗ ನೋಡ್ತಾ ಇದ್ದೀವಿ ಟಿಮ್ ಡೇವಿಡ್ ಹಾಗೆ ಕೋಚ್ ಆಂಡಿ ಫ್ಲಾರ್ ಸೇರಿದ ಹಾಗೆ ಎಲ್ಲರೂ ಕೂಡ ಈಗ ಒಬ್ಬರಾಗಿ ಎಂಟರ್ ಆಗ್ತಿದ್ದಾರೆ. ಸೊ ಟೀಮ್ನ ಸಪೋರ್ಟಿಂಗ್ ಸ್ಟಾಫ್ ಜೊತೆಗೆ ಈಗ ಪ್ಲೇಯರ್ಗಳು ಈಗ ಟೀಮ್ನ ಬಸ್ ಇಳಿದು ವಿಶೇಷ ವಿಮಾನದ ಮೂಲಕ HALಗೆ ಬರ್ತಾರೆ. ಇದು ಅಹಮದಾಬಾದ್ ಏರ್ಪೋರ್ಟ್ನ ದೃಶ್ಯ. ಅಲ್ಲೂ ಕೂಡ ನೀವು ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ಬಹುತೇಕ RCB ಅಭಿಮಾನಿಗಳು ಯಾರೂ ಕೂಡ ರಾತ್ರಿ ಮಲಗಿಲ್ಲ. ಅಹಮದಾಬಾದ್ನಿಂದ ಹೊರಟ RCB ತಂಡ ಈಗ ಇನ್ನೇನು ಕೆಲವು ಹೊತ್ತಿನಲ್ಲಿ ಬೆಂಗಳೂರಿಗೆ ಬರುತ್ತೆ. ಸೊ ಅದಾದ ನಂತರ ಒಂದು ವಿಕ್ಟರಿ ಪರೇಡ್ ವಿಶೇಷ ವಿಮಾನದಲ್ಲಿ ಬೆಂಗಳೂರಿನತ್ತ ಈಗ ಪ್ರಯಾಣ ಆರಂಭ ಆಗಿದೆ. ಏರ್ಪೋರ್ಟ್ನಲ್ಲಿ ಈಗಾಗಲೇ ಅಲ್ಲಿ ಚೆಕ್ ಇನ್ ಆಗಿದೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ಟೇಕ್ ಆಫ್ ಆಗುತ್ತೆ ವಿಮಾನ. ಅಲ್ಲಿಂದ ನೇರವಾಗಿ ಸ್ಪೆಷಲ್ ಫ್ಲೈಟ್ HALಗೆ ಬಂದು ಲ್ಯಾಂಡ್ ಆಗಲಿದೆ. ಸಾರ್ವಜನಿಕರ ಪ್ರವೇಶಕ್ಕೂ ಕೂಡ ಇವತ್ತು HALನಲ್ಲಿ ನಿರ್ಬಂಧ ಹೇರಲಾಗಿದೆ. ಚೊಚ್ಚಲ ಕಪ್ ಜೊತೆಗೆ ನಮ್ಮ ಹೆಮ್ಮೆಯ RCB ಟೀಮ್ ಈಗ ಬೆಂಗಳೂರತ್ತ ಹೊರಟಿದೆ.